ನೋಡಿ, ಕೊನೆಗೂ ಈ ಬುರ್ಡೆ ಗ್ಯಾಂಗ್ನ ಚಿನ್ನಯ್ಯ ಕೊನೆಗೂ ಜೈಲಿನಿಂದ ರಿಲೀಸ್ ಆಗಿದ್ದಾನೆ. 24 ದಿನಗಳ ಬಳಿಕ ಈಗಾಗಲೇ ಆತನಿಗೆ ಜಾಮೀನು ಸಿಕ್ಕಿತ್ತು, ಆದ್ರೂ ಕೂಡ ಬಿಡುಗಡೆ ಆಗಿರಲಿಲ್ಲ. ಈಗ ಕೊನೆಗೂ ಜೈಲಿನಿಂದ ರಿಲೀಸ್ ಆಗಿದ್ದಾನೆ. ಮಾಸ್ಕ್ ಮ್ಯಾನ್ ಶಿವಮೊಗ್ಗ ಜೈಲಿನಿಂದ ಬುರ್ಡೆ ಚಿನ್ನಯ್ಯ ರಿಲೀಸ್ ಆಗಿರೋದು. ಧರ್ಮಸ್ಥಳ ಬುರ್ಡೆ ಕೇಸ್ನಲ್ಲಿ ಜೈಲು ಸೇರಿದ್ದ ಚಿನ್ನಯ್ಯ ಬೇಲ್ ಸಿಕ್ಕ 24 ದಿನಗಳ ಬಳಿಕ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ರಿಲೀಸ್ ಆಗಿದ್ದಾನೆ. ಜೈಲು ಸೇರಿದ 97 ದಿನಗಳ ಬಳಿಕ ಚಿನ್ನಯ್ಯನಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ನಿನ್ನೆ ಜಾಮೀನು ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಿದ್ದ ಚಿನ್ನಯ್ಯನ ಪತ್ನಿ ನೋಡಿ, ಈತನಿಗೆ ಜಾಮೀನು ಈಗಾಗಲೇ ಸಿಕ್ಕಿತ್ತು, ಆದ್ರೂ ಕೂಡ ಬಿಡುಗಡೆ ಆಗಿರಲಿಲ್ಲ. ಬೇಲ್ ಸಿಕ್ಕ 24 ದಿನಗಳ ಬಳಿಕ ಇದೀಗ ಚಿನ್ನಯ್ಯ ರಿಲೀಸ್ ಆಗಿದ್ದಾನೆ. ಅವನ ಪತ್ನಿ, ಚಿನ್ನಯ್ಯನ ಪತ್ನಿ, ನಿನ್ನೆ ಜಾಮೀನು ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಿದ್ದಾರೆ. ಈ ಬೋಡೆ ಕೇಸ್ನಲ್ಲಿ ಪ್ರಮುಖ ಆರೋಪಿ ಜೊತೆಗೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ 97 ದಿನಗಳ ಬಳಿಕ ಇದೀಗ ಜೈಲಿನಿಂದ ರಿಲೀಸ್ ಆಗಿರೋದು. ಆತನಿಗೆ ಜಾಮೀನು ಕೂಡ ಸಿಕ್ಕಿತ್ತು, ಆದರೆ ಕೆಲವು ಷರತ್ತುಗಳನ್ನು ಪೂರೈಕೆ ಮಾಡಲಿಕ್ಕೆ ಆಗಿರಲಿಲ್ಲ. ಹೀಗಾಗಿ ನಿನ್ನೆ ಚಿನ್ನಯ್ಯನ ಪತ್ನಿ ಈ ಎಲ್ಲಾ ಷರತ್ತುಗಳನ್ನು ಪೂರ್ಣಗೊಳಿಸಿ ಈಗ ಆತನಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಈ ಧರ್ಮಸ್ಥಳ ಕೇಸ್ನಲ್ಲಿ ಈ ಬುರ್ಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಷಡ್ಯಂತ್ರ ನಡೆದಿತ್ತು. ಎಸ್ಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಭೀಮಾ ನಾಯ್ಕ್ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಭೀಮಾ ನಾಯ್ಕ್, ಈಗ ಈತನಿಗೆ ಈಗಾಗಲೇ ಜಾಮೀನು ಸಿಕ್ಕಿತ್ತು, ಆದರೆ ಷರತ್ತುಗಳನ್ನ ಪೂರೈಕೆ ಮಾಡೋದಕ್ಕೆ ಆಗಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆತನಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿರಲಿಲ್ಲ. ಈಗ ಆತನ ಪತ್ನಿ ಎಲ್ಲಾ ಷರತ್ತುಗಳನ್ನ ಪೂರ್ಣಗೊಳಿಸಿ ಆತನಿಗೆ ಈಗ ಬಿಡುಗಡೆ ಆಗಿದ್ದಾನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಇದೆ ಅಂತ? ಪ್ರವೀಣ್, ಏನು ಅಂದ್ರೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದಾರೆ ಎನ್ನುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಸೇರಿದ್ದ ಬುರ್ಡೆ ಚಿನ್ನಯ್ಯ ಇವತ್ತು ಕೊನೆಗೂ ಜೈಲು ಶಿವಮೊಗ್ಗದ ಕೇಂದ್ರ ಕಾರಾಗೃಹದಿಂದ ಬಿಡುಗಡೆ ಆಗಿರುವಂತದ್ದು. ನವೆಂಬರ್ 24ನೇ ತಾರೀಕು 12 ಷರತ್ತುಗಳೊಂದಿಗೆ ಚಿನ್ನಯ್ಯನಿಗೆ ಬೆಳ್ತಂಗಡಿಯ ನ್ಯಾಯಾಲಯ ಜಾಮೀನನ್ನ ಕೊಟ್ಟಿತ್ತು. ಆದ್ರೆ ಆ ಜಾಮೀನಲ್ಲಿ ಕೆಲವೊಂದು ಷರತ್ತುಗಳು ಜೊತೆಗೆ 1 ಲಕ್ಷದ ಬಾಂಡ್ ಅನ್ನ ಸಹ ಕೊಡಬೇಕು, ಜೊತೆಗೆ 2 ಜಾಮೀನ್ದಾರರನ್ನ ನೀಡಬೇಕು ಅಂತ ಹೇಳಿ ಷರತ್ತನ್ನ ವಿಧಿಸಿತ್ತು. ಹಾಗಾಗಿ ಅದನ್ನ ಅವರು ಜಾಮೀನು ಮತ್ತೆ ಬಾಂಡ್ ಅನ್ನ ಕಟ್ಟಲಿಕ್ಕೆ ಆಗಿರ್ಲಿಲ್ಲ. ಏನು ಜಾಮೀನು ಸಿಕ್ಕಿ 24 ದಿನಗಳ ಬಳಿಕ ಚಿನ್ನಯ್ಯನಿಗೆ ಈಗ ಬಿಡುಗಡೆ ಭಾಗ್ಯ ಸಿಕ್ಕಿರುವಂತದ್ದು. ಶಿವಮೊಗ್ಗದ ಕೇಂದ್ರ ಕಾರಾಗೃಹಕ್ಕೆ ಸೆಪ್ಟೆಂಬರ್ 6ನೇ ತಾರೀಕು ಮಂಗಳೂರು ಕೇಂದ್ರ ಕಾರಾಗೃಹದಿಂದ ಶಿವಮೊಗ್ಗಕ್ಕೆ ಆತನನ್ನ ಶಿಫ್ಟ್ ಮಾಡಲಾಗಿತ್ತು. ಇವತ್ತು ಬೆಳಗ್ಗೆ ಅವರ ಚಿನ್ನಯ್ಯನ ಹೆಂಡತಿ ಮಲ್ಲಿಕಾ ಜೊತೆಗೆ ಸಹೋದರಿ ಮತ್ತೆ ವಕೀಲರು ಸೇರಿದಂತೆ 5 ಜನರು ಆತನನ್ನ ಶಿವಮೊಗ್ಗದ ಕಾರಾಗೃಹಕ್ಕೆ ಕರೆದುಕೊಂಡು ಹೋಗ್ಲಿಕ್ಕೆ ಬಂದಿದ್ರು ಇನೋವಾ ಕಾರ್ನಲ್ಲಿ. ಆತನನ್ನ ಈಗ 8:15ಕ್ಕೆ ಬಿಡುಗಡೆ ಆಗ್ತಿದ್ದಂಗೆ ಆತನನ್ನ ಚಿನ್ನಯ್ಯನ ಹೆಂಡತಿ ಸೇರಿದಂತೆ ಆತನ ಸಹೋದರಿ ಜೊತೆಗೆ ವಕೀಲರು ಆತನ ಇನೋವಾ ಕಾರಲ್ಲಿ ಕರೆದುಕೊಂಡು ಹೋಗಿರುವಂತದ್ದು. ಪ್ರತಿದಿನವೂ ಆತ 2 ದಿನಕ್ಕೊಮ್ಮೆ ಆ ಕೇಂದ್ರ ಕಾರಾಗೃಹ ನೋಡಿ, ಕೊನೆಗೂ ಈ ಬುರ್ಡೆ ಗ್ಯಾಂಗ್ನ ಚಿನ್ನಯ್ಯ ಕೊನೆಗೂ ಜೈಲಿನಿಂದ ರಿಲೀಸ್ ಆಗಿದ್ದಾನೆ. 24 ದಿನಗಳ ಬಳಿಕ ಈಗಾಗಲೇ ಆತನಿಗೆ ಜಾಮೀನು ಸಿಕ್ಕಿತ್ತು, ಆದ್ರೂ ಕೂಡ ಬಿಡುಗಡೆ ಆಗಿರಲಿಲ್ಲ. ಈಗ ಕೊನೆಗೂ ಜೈಲಿನಿಂದ ರಿಲೀಸ್ ಆಗಿದ್ದಾನೆ. ಮಾಸ್ಕ್ ಮ್ಯಾನ್ ಶಿವಮೊಗ್ಗ ಜೈಲಿನಿಂದ ಬುರ್ಡೆ ಚಿನ್ನಯ್ಯ ರಿಲೀಸ್ ಆಗಿರೋದು. ಧರ್ಮಸ್ಥಳ ಬುರ್ಡೆ ಕೇಸ್ನಲ್ಲಿ ಜೈಲು ಸೇರಿದ್ದ ಚಿನ್ನಯ್ಯ ಬೇಲ್ ಸಿಕ್ಕ 24 ದಿನಗಳ ಬಳಿಕ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ರಿಲೀಸ್ ಆಗಿದ್ದಾನೆ. ಜೈಲು ಸೇರಿದ 97 ದಿನಗಳ ಬಳಿಕ ಚಿನ್ನಯ್ಯನಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ನಿನ್ನೆ ಜಾಮೀನು ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಿದ್ದ ಚಿನ್ನಯ್ಯನ ಪತ್ನಿ ನೋಡಿ, ಈತನಿಗೆ ಜಾಮೀನು ಈಗಾಗಲೇ ಸಿಕ್ಕಿತ್ತು, ಆದ್ರೂ ಕೂಡ ಬಿಡುಗಡೆ ಆಗಿರಲಿಲ್ಲ. ಬೇಲ್ ಸಿಕ್ಕ 24 ದಿನಗಳ ಬಳಿಕ ಇದೀಗ ಚಿನ್ನಯ್ಯ ರಿಲೀಸ್ ಆಗಿದ್ದಾನೆ. ಅವನ ಪತ್ನಿ, ಚಿನ್ನಯ್ಯನ ಪತ್ನಿ, ನಿನ್ನೆ ಜಾಮೀನು ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಿದ್ದಾರೆ. ಈ ಬೋಡೆ ಕೇಸ್ನಲ್ಲಿ ಪ್ರಮುಖ ಆರೋಪಿ ಜೊತೆಗೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ 97 ದಿನಗಳ ಬಳಿಕ ಇದೀಗ ಜೈಲಿನಿಂದ ರಿಲೀಸ್ ಆಗಿರೋದು. ಆತನಿಗೆ ಜಾಮೀನು ಕೂಡ ಸಿಕ್ಕಿತ್ತು, ಆದರೆ ಕೆಲವು ಷರತ್ತುಗಳನ್ನು ಪೂರೈಕೆ ಮಾಡಲಿಕ್ಕೆ ಆಗಿರಲಿಲ್ಲ. ಹೀಗಾಗಿ ನಿನ್ನೆ ಚಿನ್ನಯ್ಯನ ಪತ್ನಿ ಈ ಎಲ್ಲಾ ಷರತ್ತುಗಳನ್ನು ಪೂರ್ಣಗೊಳಿಸಿ ಈಗ ಆತನಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಈ ಧರ್ಮಸ್ಥಳ ಕೇಸ್ನಲ್ಲಿ ಈ ಬುರ್ಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಷಡ್ಯಂತ್ರ ನಡೆದಿತ್ತು. ಎಸ್ಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ
ಭೀಮಾ ನಾಯ್ಕ್ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಭೀಮಾ ನಾಯ್ಕ್, ಈಗ ಈತನಿಗೆ ಈಗಾಗಲೇ ಜಾಮೀನು ಸಿಕ್ಕಿತ್ತು, ಆದ್ರೆ ಷರತ್ತುಗಳನ್ನ ಪೂರೈಕೆ ಮಾಡೋದಕ್ಕೆ ಆಗಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆತನಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿರಲಿಲ್ಲ. ಈಗ ಆತನ ಪತ್ನಿ ಎಲ್ಲಾ ಷರತ್ತುಗಳನ್ನ ಪೂರ್ಣಗೊಳಿಸಿ ಆತನಿಗೆ ಈಗ ಬಿಡುಗಡೆ ಆಗಿದ್ದಾನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಇದೆ ಅಂತ? ಪ್ರವೀಣ್, ಏನು ಅಂದ್ರೆ ಆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದೇವೆ ಎನ್ನುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಜೈಲು ಸೇರಿದ್ದ ಬುರುಡೆ ಚಿನ್ನಯ್ಯ ಇವತ್ತು ಕೊನೆಗೂ ಜೈಲು ಶಿವಮೊಗ್ಗದ ಕೇಂದ್ರ ಕಾರಾಗೃಹದಿಂದ ಬಿಡುಗಡೆ ಆಗಿರುವಂತದ್ದು. ನವೆಂಬರ್ 24ನೇ ತಾರೀಕು 12 ಷರತ್ತುಗಳೊಂದಿಗೆ ಚಿನ್ನಯ್ಯನಿಗೆ ಬೆಳ್ತಂಗಡಿಯ ನ್ಯಾಯಾಲಯ ಜಾಮೀನನ್ನ ಕೊಟ್ಟಿತ್ತು. ಆದ್ರೆ ಆ ಜಾಮೀನಲ್ಲಿ ಕೆಲವೊಂದು ಷರತ್ತುಗಳು ಜೊತೆಗೆ 1 ಲಕ್ಷದ ಬಾಂಡ್ ಅನ್ನ ಸಹ ಕೊಡಬೇಕು, ಜೊತೆಗೆ 2 ಜಾಮೀನ್ದಾರರನ್ನ ನೀಡಬೇಕು ಅಂತ ಹೇಳಿ ಷರತ್ತನ್ನ ವಿಧಿಸಿತ್ತು. ಹಾಗಾಗಿ ಅದನ್ನ ಅವರು ಜಾಮೀನು ಮತ್ತೆ ಬಾಂಡ್ ಅನ್ನ ಕಟ್ಲಿಕ್ಕೆ ಆಗಿರ್ಲಿಲ್ಲ. ಏನು ಜಾಮೀನು ಸಿಕ್ಕಿ 24 ದಿನಗಳ ಬಳಿಕ ಚಿನ್ನಯ್ಯನಿಗೆ ಈಗ ಬಿಡುಗಡೆ ಭಾಗ್ಯ ಸಿಕ್ಕಿರುವಂತದ್ದು. ಶಿವಮೊಗ್ಗದ ಕೇಂದ್ರ ಕಾರಾಗೃಹಕ್ಕೆ ಸೆಪ್ಟೆಂಬರ್ 6ನೇ ತಾರೀಕು ಮಂಗಳೂರು ಕೇಂದ್ರ ಕಾರಾಗೃಹದಿಂದ ಶಿವಮೊಗ್ಗಕ್ಕೆ ಆತನನ್ನ ಶಿಫ್ಟ್ ಮಾಡಲಾಗಿತ್ತು. ಇವತ್ತು ಬೆಳಗ್ಗೆ ಅವರ ಚಿನ್ನಯ್ಯನ ಹೆಂಡತಿ ಮಲ್ಲಿಕಾ ಜೊತೆಗೆ ಸಹೋದರಿ ಮತ್ತೆ ವಕೀಲರು ಸೇರಿದಂತೆ 5 ಜನರು ಆತನನ್ನ ಶಿವಮೊಗ್ಗದ ಕಾರಾಗೃಹಕ್ಕೆ ಕರೆದುಕೊಂಡು ಹೋಗ್ಲಿಕ್ಕೆ ಬಂದಿದ್ರು ಇನೋವಾ ಕಾರ್ನಲ್ಲಿ. ಆತನನ್ನ ಈಗ 8:15ಕ್ಕೆ ಬಿಡುಗಡೆ ಆಗ್ತಿದ್ದಂಗೆ ಆತನನ್ನ ಚಿನ್ನಯ್ಯನ ಹೆಂಡತಿ ಸೇರಿದಂತೆ ಆತನ ಸಹೋದರಿ ಜೊತೆಗೆ ವಕೀಲರು ಅದನ್ನ ಇನೋವಾ ಕಾರಲ್ಲಿ ಕರೆದುಕೊಂಡು ಹೋಗಿರುವಂತದ್ದು. ಪ್ರತಿದಿನವೂ ಆತ 2 ದಿನಕ್ಕೊಮ್ಮೆ ಆ ಕೇಂದ್ರ ಕಾರಾಗೃಹ ನೋಡಿ, ಕೊನೆಗೂ ಈ ಬುರ್ಡೆ ಗ್ಯಾಂಗ್ನ ಚಿನ್ನಯ್ಯ ಕೊನೆಗೂ ಜೈಲಿನಿಂದ ರಿಲೀಸ್ ಆಗಿದ್ದಾನೆ. 24 ದಿನಗಳ ಬಳಿಕ ಈಗಾಗಲೇ ಆತನಿಗೆ ಜಾಮೀನು ಸಿಕ್ಕಿತ್ತು, ಆದ್ರೂ ಕೂಡ ಬಿಡುಗಡೆ ಆಗಿರಲಿಲ್ಲ. ಈಗ ಕೊನೆಗೂ ಜೈಲಿನಿಂದ ರಿಲೀಸ್ ಆಗಿದ್ದಾನೆ ಮಾಸ್ಕ್ ಮ್ಯಾನ್. ಶಿವಮೊಗ್ಗ ಜೈಲಿನಿಂದ ಬುರ್ಡೆ ಚಿನ್ನಯ್ಯ ರಿಲೀಸ್ ಆಗಿರೋದು. ಧರ್ಮಸ್ಥಳ ಬುರ್ಡೆ ಕೇಸ್ನಲ್ಲಿ ಜೈಲು ಸೇರಿದ್ದ ಚಿನ್ನಯ್ಯ ಬೇಲ್ ಸಿಕ್ಕ 24 ದಿನಗಳ ಬಳಿಕ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ರಿಲೀಸ್ ಆಗಿದ್ದಾನೆ. ಜೈಲು ಸೇರಿದ 97 ದಿನಗಳ ಬಳಿಕ ಚಿನ್ನಯ್ಯನಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ನಿನ್ನೆ ಜಾಮೀನು ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಿದ್ದ ಚಿನ್ನಯ್ಯನ ಪತ್ನಿ ನೋಡಿ, ಈತನಿಗೆ ಜಾಮೀನು ಈಗಾಗಲೇ ಸಿಕ್ಕಿತ್ತು, ಆದ್ರೂ ಕೂಡ ಬಿಡುಗಡೆ ಆಗಿರಲಿಲ್ಲ. ಬೇಲ್ ಸಿಕ್ಕ 24 ದಿನಗಳ ಬಳಿಕ ಇದೀಗ ಚಿನ್ನಯ್ಯ ರಿಲೀಸ್ ಆಗಿದ್ದಾನೆ. ಅವನ ಪತ್ನಿ, ಚಿನ್ನಯ್ಯನ ಪತ್ನಿ, ನಿನ್ನೆ ಜಾಮೀನು ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಿದ್ದಾರೆ. ಈ ಬೋಡೆ ಕೇಸ್ನಲ್ಲಿ ಪ್ರಮುಖ ಆರೋಪಿ ಜೊತೆಗೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ 97 ದಿನಗಳ ಬಳಿಕ ಇದೀಗ ಜೈಲಿನಿಂದ ರಿಲೀಸ್ ಆಗಿರೋದು. ಆತನಿಗೆ ಜಾಮೀನು ಕೂಡ ಸಿಕ್ಕಿತ್ತು, ಆದ್ರೆ ಕೆಲವು ಷರತ್ತುಗಳನ್ನ ಪೂರೈಕೆ ಮಾಡಲಿಕ್ಕೆ ಆಗಿರಲಿಲ್ಲ. ಹೀಗಾಗಿ ನಿನ್ನೆ ಚಿನ್ನಯ್ಯನ ಪತ್ನಿ ಈ ಎಲ್ಲಾ ಷರತ್ತುಗಳನ್ನ ಪೂರ್ಣಗೊಳಿಸಿ ಈಗ ಆತನಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಈ ಧರ್ಮಸ್ಥಳ ಕೇಸ್ನಲ್ಲಿ ಈ ಬೋಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಷಡ್ಯಂತ್ರ ನಡೆದಿತ್ತು. ಎಸ್ಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಭೀಮಾ ನಾಯ್ಕ್ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಭೀಮಾ ನಾಯ್ಕ್, ಈಗ ಈತನಿಗೆ ಈಗಾಗಲೇ ಜಾಮೀನು ಸಿಕ್ಕಿತ್ತು, ಆದ್ರೆ ಷರತ್ತುಗಳನ್ನ ಪೂರೈಕೆ ಮಾಡೋದಕ್ಕೆ ಆಗಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆತನಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿರಲಿಲ್ಲ. ಈಗ ಆತನ ಪತ್ನಿ ಎಲ್ಲಾ ಷರತ್ತುಗಳನ್ನ ಪೂರ್ಣಗೊಳಿಸಿ ಆತನಿಗೆ ಈಗ ಬಿಡುಗಡೆ ಆಗಿದ್ದಾನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಇದೆ ಅಂತ? ಪ್ರವೀಣ್, ಏನು ಅಂದ್ರೆ ಆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದೇವೆ ಎನ್ನುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಜೈಲು ಸೇರಿದ್ದ ಬುರುಡೆ ಚಿನ್ನಯ್ಯ ಇವತ್ತು ಕೊನೆಗೂ ಜೈಲು ಶಿವಮೊಗ್ಗದ ಕೇಂದ್ರ ಕಾರಾಗೃಹದಿಂದ ಬಿಡುಗಡೆ ಆಗಿರುವಂತದ್ದು. ನವೆಂಬರ್ 24ನೇ ತಾರೀಕು 12 ಷರತ್ತುಗಳೊಂದಿಗೆ ಚಿನ್ನಯ್ಯನಿಗೆ ಬೆಳ್ತಂಗಡಿಯ ನ್ಯಾಯಾಲಯ ಜಾಮೀನನ್ನ ಕೊಟ್ಟಿತ್ತು. ಆದ್ರೆ ಆ ಜಾಮೀನಲ್ಲಿ ಕೆಲವೊಂದು ಷರತ್ತುಗಳು ಜೊತೆಗೆ 1 ಲಕ್ಷದ ಬಾಂಡ್ ಅನ್ನ ಸಹ ಕೊಡಬೇಕು, ಜೊತೆಗೆ 2 ಜಾಮೀನ್ದಾರರನ್ನ ನೀಡಬೇಕು ಅಂತ ಹೇಳಿ ಷರತ್ತನ್ನ ವಿಧಿಸಿತ್ತು. ಹಾಗಾಗಿ ಅದನ್ನ ಅವರು ಜಾಮೀನು ಮತ್ತೆ ಬಾಂಡ್ ಅನ್ನ ಕಟ್ಲಿಕ್ಕೆ ಆಗಿರ್ಲಿಲ್ಲ. ಏನು ಜಾಮೀನು ಸಿಕ್ಕಿ 24 ದಿನಗಳ ಬಳಿಕ ಚಿನ್ನಯ್ಯನಿಗೆ ಈಗ ಬಿಡುಗಡೆ ಭಾಗ್ಯ ಸಿಕ್ಕಿರುವಂತದ್ದು. ಶಿವಮೊಗ್ಗದ ಕೇಂದ್ರ ಕಾರಾಗೃಹಕ್ಕೆ ಸೆಪ್ಟೆಂಬರ್ 6ನೇ ತಾರೀಕು ಮಂಗಳೂರು ಕೇಂದ್ರ ಕಾರಾಗೃಹದಿಂದ ಶಿವಮೊಗ್ಗಕ್ಕೆ ಆತನನ್ನ ಶಿಫ್ಟ್ ಮಾಡಲಾಗಿತ್ತು. ಇವತ್ತು ಬೆಳಗ್ಗೆ ಅವರ ಚಿನ್ನಯ್ಯನ ಹೆಂಡತಿ ಮಲ್ಲಿಕಾ ಜೊತೆಗೆ ಸಹೋದರಿ ಮತ್ತೆ ವಕೀಲರು ಸೇರಿದಂತೆ 5 ಜನರು ಆತನನ್ನ ಶಿವಮೊಗ್ಗದ ಕಾರಾಗೃಹಕ್ಕೆ ಕರೆದುಕೊಂಡು ಹೋಗ್ಲಿಕ್ಕೆ ಬಂದಿದ್ರು ಇನೋವಾ ಕಾರ್ನಲ್ಲಿ. ಆತನನ್ನ ಈಗ 8:15ಕ್ಕೆ
ಬಿಡುಗಡೆ ಆಗ್ತಿದ್ದಂಗೆ ಆತನನ್ನ ಚಿನ್ನಯ್ಯನ ಹೆಂಡತಿ ಸೇರಿದಂತೆ ಆತನ ಸಹೋದರಿ ಜೊತೆಗೆ ವಕೀಲರು ಅದನ್ನ ಇನೋವಾ ಕಾರಲ್ಲಿ ಕರೆದುಕೊಂಡು ಹೋಗಿರುವಂತದ್ದು. ಪ್ರತಿದಿನವೂ ಆತ 2 ದಿನಕ್ಕೊಮ್ಮೆ ಆ ಕೇಂದ್ರ